ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ರಣಕಹಳೆಯನ್ನ ಭಾರತ ಮೊಳಗಿಸಿದೆ. ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡದ ಛಾಯೆ ಆವರಿಸಿದೆ. ಪಾಕಿಸ್ತಾನಕ್ಕೆ ನಾವು ತಕ್ಕ ಶಾಸ್ತಿಯನ್ನು ಮಾಡೇ ಸಿದ್ಧ ಅಂತ ಪ್ರಧಾನಿ ನರೇಂದ್ರ ಮೋದಿ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಸಂಹಾರಕ್ಕೆ ಭಾರತದಿಂದ ಅಂತಿಮ ಸಿದ್ಧತೆ ನಡೀತಾ ಇದೆ. ಜನರ ರಕ್ಷಣೆಗಾಗಿ ನಾಳೆ ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಯುತ್ತೆ. ಎಲ್ಲ ಕಡೆನೂ ಕೂಡ ಮೊಳಗುತ್ತೆ ವಾಯುದಾಳಿಯ ಎಚ್ಚರಿಕೆಯ ಸೈರನ್. ಇದು ಭಾರತ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಣಯ. ಪಾಕಿಸ್ತಾನದ ಜೊತೆ ಯುದ್ಧಕ್ಕೆ ಭಾರತದಿಂದ ಭರದ ಸಿದ್ಧತೆಗಳು ನಡೀತಾ ಇದ್ದಾವೆ. ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ಹೇಗೆ ನಾವು ರಕ್ಷಣೆ ಮಾಡಿಕೊಳ್ಬೇಕು ಅಂತ ತರಬೇತಿಯೂ ಕೂಡ ನಾಳೆ ಸಿಗುತ್ತೆ. ನಾಳೆ ದೇಶದ 224 ಸೂಕ್ಷ್ಮ ಜಿಲ್ಲೆಗಳಲ್ಲಿ ಲೈಟ್ ಆಫ್ ಆಗುತ್ತೆ. 1971ರ ಯುದ್ಧದ ಬಳಿಕ ದೇಶದಲ್ಲಿ ಇದೀಗ ಮತ್ತೆ ಮಾಕ್ ಡ್ರಿಲ್ ಅನ್ನ ದೇಶದ ಜನ ಎದುರು ನೋಡ್ತಾ ಇದ್ದಾರೆ. ಇದು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಹಾಗಾಗಿ ಮಾಕ್ ಡ್ರಿಲ್ಗೆ ಈಗ ಭಾರತ ಮುಂದಾಗ್ತಾ ಇದೆ. ಪಾಕಿಸ್ತಾನವನ್ನು ಸಂಹಾರ ಮಾಡಲೇಬೇಕು ಅಂತ ಭಾರತ ಈಗ ತೀರ್ಮಾನ ಮಾಡಿದೆ. ಹೇಗೆ ಜನರ ರಕ್ಷಣೆಯನ್ನು ಮಾಡಬೇಕು, ಹಾಗಾಗಿ ವಾಯುದಾಳಿ ಎಚ್ಚರಿಕೆಯ ಸೈರನ್ ಕೂಡ ನಾಳೆ ಎಲ್ಲ ಕಡೆನೂ ಕೂಡ ಮೊಳಗುತ್ತೆ, ಲೈಟ್ ಆಫ್ ಆಗುತ್ತೆ. ಅದ್ರ ಜೊತೆಗೆ ಪಾಕಿಸ್ತಾನದ ಜೊತೆ ಯಾವ ರೀತಿಯಾಗಿ ನಾವು ಪ್ರತೀಕಾರವನ್ನು ತೀರಿಸ್ಕೋಬೇಕು. ಪೆಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ಹೋದಂತಹ ನಮ್ಮ ಕನ್ನಡಿಗರು ಸೇರಿದಂತೆ ಒಟ್ಟು 26 ಜನರ ಜೀವ ತೆಗೆದುಕೊಂಡಂತಹ ಪೆಹಲ್ಗಾಮ್ ದಾಳಿಕೋರರಿಗೆ ನಾವು ತಕ್ಕ ಪಾಠವನ್ನು ಕಲಿಸಲೇಬೇಕು ಅಂತ ಇವತ್ತು ಪ್ರತಿಯೊಬ್ಬ ಭಾರತೀಯರು ಕೂಡ ಈಗ ಬಯಸ್ತಾ ಇದ್ದಾರೆ. ಪ್ರತಿಯೊಬ್ಬ ಭಾರತೀಯರ ರಕ್ತ ಕುದಿತಾ ಇದೆ. ತಕ್ಕ ಶಾಸ್ತಿಯನ್ನು ಮಾಡ್ತೀವಿ, ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗಬಾರ್ದು, ಅಂತಹ ತಕ್ಕ ಶಾಸ್ತಿಯನ್ನು ಮಾಡ್ತೀವಿ ಅಂತ ಈಗ ಭಾರತ ಶಪಥ ಮಾಡಿದೆ. ನಮ್ಮ ಕನ್ನಡಿಗರು ಸೇರಿದಂತೆ ಒಟ್ಟು 26 ಜನ ಈಗೇನೀಗ ಜೀವ ಬಿಟ್ಟಿದ್ದಾರಲ್ಲ, ಅವರ ಕುಟುಂಬಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ವಾಗ್ದಾನ ಮಾಡಿದ್ದಾರೆ, ಮಾತು ಕೊಟ್ಟಿದ್ದಾರೆ. ನಿಮ್ಮ ಕುಟುಂಬಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ತೀವಿ. ಜಮ್ಮು ಕಾಶ್ಮೀರದಲ್ಲಿ ಮಡಿದಂತಹ ಕನ್ನಡಿಗರು ಸೇರಿದಂತೆ 26 ಜನರ ಜೀವಕ್ಕೆ ನಾವು ತಕ್ಕ ಬೆಲೆಯನ್ನು ಕೊಡ್ತೀವಿ ಅಂತ. ಹಾಗಾದರೆ ನಾಳೆ ಹೇಗಿರುತ್ತೆ ದೇಶದಾದ್ಯಂತ ಅಣುಕು ಕಾರ್ಯಾಚರಣೆ? ಪ್ರತಿಕೂಲ ದಾಳಿಯ ಸಂದರ್ಭದಲ್ಲಿ ಹೇಗೆ ನಾವು ರಕ್ಷಣೆಯನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ. ಜನರು, ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರಿಗೆ ಹೇಗೆ ನಾವು ರಕ್ಷಣೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ಕೊಡ್ತಾರೆ. ಹಾಗಾಗಿ ಎಲ್ಲ ಕಡೆನೂ ಕೂಡ ಮೊಳಗುತ್ತೆ ವಾಯುದಾಳಿ ಎಚ್ಚರಿಕೆ ಸೈರನ್. ಇನ್ನು ಕ್ರ್ಯಾಶ್, ಬ್ಲ್ಯಾಕ್ಔಟ್ ಕ್ರಮಗಳನ್ನು ಕೂಡ ಒದಗಿಸೋದು ಯಾವ ರೀತಿ, ಪ್ರಮುಖ ಕಟ್ಟಡಗಳು, ಸ್ಥಾವರಗಳನ್ನು ಯಾವ ರೀತಿಯಾಗಿ ನಾವು ಮರೆಮಾಚಬೇಕು, ಯಾವುದೇ ಆಸ್ತಿ ಪಾಸ್ತಿ ನಷ್ಟ ಆಗಬಾರ್ದು, ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡುವ ನಿಟ್ಟಿನಲ್ಲೂ ಕೂಡ ಈಗ ಭಾರತ ಒಂದು ಕಡೆ ತಯಾರಿಯನ್ನು ಮಾಡ್ಕೊಳ್ತಾ ಇದೆ. ಮಾಕ್ ಡ್ರಿಲ್ ಬಹಳ ಮುಖ್ಯವಾಗಿ ಅಪಾಯ ಸ್ಥಳಗಳಿಂದ ಹೇಗೆ ನಾವು ತೆರವುಗೊಳಿಸಬೇಕು, ಜನರನ್ನು ಹೇಗೆ ರಕ್ಷಣೆ ಮಾಡಬೇಕು, ಆಸ್ತಿ ಪಾಸ್ತಿಗಳನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು ದಾಳಿಯಿಂದ, ಇದ್ರ ಬಗ್ಗೆಯೂ ಕೂಡ ನಾಳೆಯ ಮಾಕ್ ಡ್ರಿಲ್ನಲ್ಲಿ ಬಹಳ ಮುಖ್ಯವಾಗಿ ತರಬೇತಿಯನ್ನು ಕೊಡ್ತಾರೆ. ಯಾವುದೇ ರೀತಿಯಾದಂತಹ ಅನಾಹುತ ಆಗಬಾರ್ದು ಆ ನಿಟ್ಟಿನಲ್ಲಿ. ಹಾಗಾದರೆ ನಾಳೆ ದೇಶದ 224 ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್ ನಡೆಯುತ್ತೆ. ಆ ಸಂಬಂಧ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಇದೆ. ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್. ಯಾಕೆ? ನಾಳೆ ದೇಶದ 224 ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್ ಇದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಯೂ ಕೂಡ ಆ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ರಾಜ್ಯದ ಎಲ್ಲ ರಾಜ್ಯಗಳ ಸಿಎಸ್ಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ನಾಗರಿಕ ರಕ್ಷಣಾ ಮುಖ್ಯಸ್ಥರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಮೀಟಿಂಗ್ ಆಗುತ್ತೆ. ಮಾಕ್ ಡ್ರಿಲ್ ರೂಪುರೇಷೆಗಳ ಬಗ್ಗೆ ಮಹತ್ವದ ಚರ್ಚೆ ನಡೆಯುತ್ತೆ. ನಾಳೆ ದೇಶದ 224 ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್. ಅದರಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್. ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿಗಳೂ ಕೂಡ ಈ ಉನ್ನತ ಮಟ್ಟದ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಎಲ್ಲ ರಾಜ್ಯದ ಸಿಎಸ್ಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ ಆ ಒಂದು ಸಭೆಗೆ ಭಾಗಿಯಾಗ್ತಾ ಇದ್ದಾರೆ. ಅಮಿತ್ ಶಾ ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿಯೇ ಎಲ್ಲ ರಾಜ್ಯದ ಸಿಎಸ್ಗಳಿಗೂ ಮಾಹಿತಿಯನ್ನು ಕೊಡ್ತಾರೆ. ಹೇಗೆ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಮಾಕ್ ಡ್ರಿಲ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಕಟ್ಟಡಗಳನ್ನು, ಸ್ಥಾವರಗಳನ್ನು ಮರೆಮಾಚಬೇಕು, ಹಿರಿಯ ನಾಗರಿಕರನ್ನು, ಮಹಿಳೆಯರನ್ನು, ಮಕ್ಕಳನ್ನು ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ಮಾಡಬೇಕು, ಸರ್ಕಾರಿ ಆಸ್ತಿಪಾಸ್ತಿಗಳು ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ಮಾಡಬೇಕು, ಜೊತೆಗೆ ಯಾವುದೇ ರೀತಿಯಾದಂತಹ ಸಂಪತ್ತು, ದೇಶದ ಸಂಪತ್ತು ಯಾವ ರೀತಿಯಾಗಿ ನಾವು ರಕ್ಷಣೆಯನ್ನು ಮಾಡಬೇಕು, ಹೇಗೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಏನಿದು ಮಾಕ್ ಡ್ರಿಲ್, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮುಖೇನವಾಗಿ
ಮೋದಿ ಅಮಿತ್ ಶಾ ಕೊಡ್ತಾರೆ.